ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ರಾಹುಲ್. ನಮ್ಮ ಚಾನೆಲ್ ಹೆಸರು ಫ್ರಾಪರ್ ಆಕ್ವಾ ಕನ್ನಡ. ಸೊ ಈ ವಿಡಿಯೋನಲ್ಲಿ ನಾವು ಕವರ್ ಪೇಜ್ ನೀವು ನೋಡಿರೋ ಥರ ಒಂದು ಫ್ಲವರ್ ಆನ್ ಟ್ಯಾಂಕ್ ಸೆಟಪ್ ಹೆಂಗೆ ಮಾಡಬೇಕು ಅಂತ ಡೀಟೇಲ್ಡಾಗಿ ತೋರಿಸಿದ್ದೀವಿ. ಈ ಟ್ಯಾಂಕ್ ಆ್ಯಕ್ಚುಲಿ ನಾವು ನಮ್ಮದು ಹಳೆ ಆಫೀಸಲ್ಲಿ ಸೆಟಪ್ ಮಾಡಿದ್ವಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ವಿಡಿಯೋ ಒಳಗಡೆ ಹೋಗೋಕ್ಕೆ ಮುಂಚೆ, ಫ್ಲವರ್ ಆನ್ ತುಂಬ ಬ್ಯೂಟಿಫುಲ್ ಫಿಶು, ತುಂಬ ಆ್ಯಕ್ಟಿವ್ ಫಿಶು, ಲೈಕ್ ಡಾಗ್ಸ್ ಥರ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಬಟ್ ತುಂಬ ಇಂಪಾರ್ಟೆಂಟ್ ಏನಂದರೆ, ತುಂಬ ಜನ ಅದನ್ನು 1.5 ಅಡಿ 2 ಅಡಿ ಟ್ಯಾಂಕ್ ಚಿಕ್ಕದಾಗಿ ತೊಗೊಂಡು ಹಾಕ್ತಾರೆ, ಆಮೇಲೆ ಅಪ್ಗ್ರೇಡ್ ಮಾಡೋಣ ಅಂತ. ಬಟ್ ಅದು ತುಂಬ ಅದು ಒಳ್ಳೆಯದಲ್ಲ ನಮ್ಮ ಫಿಶ್ಗೆ. ಆ್ಯಕ್ಚುಲಿ ಫ್ಲವರ್ ಆನ್ ಬಂದ್ಬಿಟ್ಟು ಒಂದು ಮಾನ್ಸ್ಟರ್ ಫಿಶ್ ಥರ ಬೆಳೆಯೋ ಫಿಶ್ ಅದು. ಅದಕ್ಕೆ ಆ ಥರ ಜಾಗ ಕೊಟ್ಟರೆ ಅದು ಒಳ್ಳೆ ಆ್ಯಕ್ಟಿವ್ ಆಗಿರುತ್ತೆ, ಅದಕ್ಕೆ ಮೂವ್ಮೆಂಟ್ ಮಾಡೋಕ್ಕೂ ಜಾಗ ಇರುತ್ತೆ, ಪ್ಲಸ್ ಕಲರ್ಸ್ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ. ಸೊ ಹಾಗಾಗಿ ನಮ್ಮ ಆಫೀಸಲ್ಲಿ ನಾವೊಂದು 3 ಫೀಟ್ ಬೈ 1.5 ಅಡಿದು ಟ್ಯಾಂಕ್ ನಾವು ಸೆಟಪ್ ಮಾಡಿದ್ವಿ. ಸೊ ಅದೇ ಈ ವಿಡಿಯೋನಲ್ಲಿ ನಾವು ಡೀಟೇಲಾಗಿ ತೋರಿಸಿದ್ದೀವಿ. ಸೆಂಟ್ರಲ್ಲಿ ಟ್ಯಾಂಕ್ ಲೀಕು ಆಯಿತು, ಆಫೀಸ್ ಫುಲ್ ನೀರೆಲ್ಲ ಆಯಿತು, ಅದು ಹೆಂಗೋ ರಿಕವರ್ ಎಲ್ಲ ಮಾಡಿ ಫೈನಲ್ ಆಗಿ ಫುಲ್ ಸೆಟಪ್ ಆಯಿತು. ಆಮೇಲೆ ನನ್ನ ಮನೇಲಿ ಇದ್ದಿದ್ದು ಫ್ಲವರನ್ನು ಅಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಸೊ ಒಳ್ಳೆ ಡೀಟೇಲ್ಡ್ ವಿಡಿಯೋ ಇದೆ, ಎಲ್ಲ ತೋರಿಸಿದ್ದೀವಿ. ಡೆಫಿನೆಟಾಗಿ ವಿಡಿಯೋ ಎಂಡ್ವರೆಗೂ ನೋಡಿ. ಸೊ ಈ ಟ್ಯಾಂಕ್ಗಾಗಿ ನಾವು ಯೂಸ್ ಮಾಡಿರೋದು 10mm ಗ್ಲಾಸು. 10mm ಗ್ಲಾಸ್ ನಾವು ತೊಗೊಂಡು ಅದನ್ನು ಪಾಲಿಶ್ ಎಲ್ಲ ಮಾಡಿ ಇವಾಗ ನಮ್ಮ ಫ್ರೆಂಡ್ ಅಂಗಡಿಗೆ ತೊಗೊಂಡೋಗ್ತೀವಿ. ತಗೊಂಡೋಗ್ಬಿಟ್ಟು ಅವ್ರಲ್ಲಿಂದ ಟ್ಯಾಂಕ್ ರೆಡಿ ಮಾಡಿ ಆಮೇಲೆ ನಾವು ಆಫೀಸ್ಗೆ ತೊಗೊಂಡೋಗ್ಬೇಕು. ಇದೇ ಫಸ್ಟ್ ಪ್ಲ್ಯಾನ್. ಟ್ಯಾಂಕ್ ರೆಡಿ ಆಯಿತು, ಇವಾಗ ನಮ್ಮ ಆಫೀಸ್ ತೊಗೊಂಡು ಬಂದ್ವಿ. ಓವರಾಲ್ ಚೆನ್ನಾಗಿ ದೊಡ್ಡದಾಗಿದೆ. ನಮ್ಮ ಫ್ಲವರ್ ಆನ್ಗೆ ತುಂಬ ಒಳ್ಳೆ ಜಾಗ ಸಿಗುತ್ತೆ. ನೆಕ್ಸ್ಟ್ ನಾವು ಮೇನಾಗಿ ಮಾಡ್ತಾ ಇರೋದು ವಿನೈಲ್ ಹಾಕ್ತಾಯಿದ್ವಿ. ಬ್ಯಾಕ್ ಸೈಡ್ ಗ್ಲಾಸ್ಗೂ ಬಾಟಮ್ ಗ್ಲಾಸ್ಗೆ ಒಂದು ಬ್ಲೂ ಕಲರ್ ವಿನೈಲ್ ಹಾಕ್ತಾಯಿದ್ವಿ. ಯಾಕಂದರೆ ಒಂದು ಬ್ಯಾಕ್ಗ್ರೌಂಡ್ ಇದ್ದರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಮೀನನ್ನ. ಈ ಆಫೀಸಲ್ಲಿ ನಮ್ಮದು ಇದೇ ಜಾಗದಲ್ಲಿ ಥರ್ಮೋಕಾಲ್ ಇಟ್ಟಿರೋ ಜಾಗದಲ್ಲೇ ಟ್ಯಾಂಕು ಇಡೋಣ ಅಂತ ಪ್ಲ್ಯಾನು. ಸೊ ಮೇಯ್ನಾಗಿ ನಾವು ಸ್ಟಿಕ್ಕರ್ ಹಾಕೋಕ್ಕೆ ಮುಂಚೆ ಗ್ಲಾಸ್ನ ಚೆನ್ನಾಗಿ ಕ್ಲೀನ್ ಮಾಡಬೇಕು. ತುಂಬ ಸತಿ ನಾವು ಟ್ಯಾಂಕ್ ಮಾಡಿದಾಗ ಎಕ್ಸೆಸ್ ಸಿಲಿಕಾನ್ ಇದ್ದೇ ಇರುತ್ತೆ ನಮ್ಮ ಟ್ಯಾಂಕ್ ಬಾರ್ಡರ್ಸಲ್ಲಿ. ಸೊ ಅದನ್ನು ಯಾವುದನ್ನ ಒಂದು ಶಾರ್ಪ್ ಬ್ಲೇಡ್ ಯೂಸ್ ಮಾಡಿಕೊಂಡು ಅದನ್ನು ಎತ್ತಿಬಿಟ್ರೆ ಒಳ್ಳೆಯದು. ಯಾಕಂದರೆ ಸಿಲಿಕಾನ್ ಮೇಲೆ ನಮ್ಮದು ವಿನೈಲ್ ಸ್ಟಿಕ್ಕರ್ ಅಂಟಲ್ಲ. ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಒಂದು ಶಾರ್ಪ್ ಬ್ಲೇಡ್ನ ಎಕ್ಸೆಸ್ ಆಗಿರೋದು ಆಚೆ ಬಂದಿರೋದು ಸಿಲಿಕಾನ್ನ ಮಾತ್ರ ನಾವು ಕ್ಲೀನ್ ಮಾಡಿದರೆ ಒಳ್ಳೆಯದು. ಯಾಕಂದರೆ ಆ ಜಾಗದಲ್ಲಿ ಅಂಟಲ್ಲ ನಮ್ಮದು ಸ್ಟಿಕ್ಕರು. ಮುಂಚೆ ಹೇಳೋ ಥರ ಅದೇ ಬ್ಲೂ ಕಲರ್ ವಿನೈಲೇ ನಾವು ಹಾಕಿದ್ದು. ಇದ್ಮೇಲೆ ವಿನೈಲ್ ಸ್ಟಿಕ್ಕರ್ ಹೆಂಗೆ ಅಂಟಿಸೋದು ಅಂತ ಒಂದು ಡೀಟೇಲ್ಡ್ ವೀಡಿಯೋ ನಮ್ಮ ಇಂಗ್ಲೀಷ್ ಚಾನಲಲ್ಲಿ ನಾವು ಮಾಡಿದ್ವಿ. ಅದು ನಾನು ಕನ್ನಡನಲ್ಲೂ ರೀಡಪ್ ಮಾಡಿ ಹಾಕ್ತೀನಿ ನಮ್ಮ ಚಾನಲಲ್ಲಿ. ಸೊ ಆವಾಗ ನಿಮಗೂ ಗೊತ್ತಾಗುತ್ತೆ. ಸೊ ಇದನ್ನ ಸೆಂಟ್ರಲ್ಲಿ ನಮ್ಮದು ಫ್ರಾಪರ್ ಆಕ್ವಾ ಲೋಗೋ ಬ್ರ್ಯಾಂಡಿಂಗ್ ಬೇಕಲ್ವಾ. ಸೊ ಹಾಗಾಗಿ ಫ್ರಾಪರ್ ಆಕ್ವಾ ಲೋಗೋ ನಾವು ಸ್ಟಿಕ್ ಮಾಡ್ತಾಯಿದ್ದೀವಿ. ಸೊ ವಿನೈಲ್ ಸ್ಟಿಕ್ಕರ್ ಜನರಲಿ ನಾವು ಸೋಪ್ ವಾಟ್ರ್ ಹಾಕೋದು, ಆವಾಗ ನಮಗೆ ಈಸಿಯಾಗಿರುತ್ತೆ ಸ್ವಲ್ಪ ಹ್ಯಾಂಡಲ್ ಮಾಡೋಕ್ಕೆ. ಸೊ ಫಸ್ಟು ಎಲ್ಲ ಸೆಟ್ಟಿಂಗ್ ಎಲ್ಲ ಗ್ಲಾಸ್ ಮೇಲೆ ಇಟ್ಟಾದಮೇಲೆ ನಾವು ಅದನ್ನು ಏನು ಮಾಡಬೇಕಂದ್ರೆ, ಅದು ಎಕ್ಸೆಸ್ ಆಗಿರೋ ಸೋಪ್ ನೀರನ್ನ ನಾವು ಆಚೆ ತೆಗಿಬೇಕು. ಒಂದು ಹಳೆ ಕ್ರೆಡಿಟ್ ಕಾರ್ಡ್ ಇಲ್ಲ ಯಾವುದನ್ನ ಕಾರ್ಡ್ ಇದ್ದರೆ, ಇಲ್ಲ ಸ್ಕ್ವೀಸರ್ ಅಂತಾರೆ ಒಂದು ಫ್ಲ್ಯಾಟ್ ಪೀಸು, ಅದು ಇಟ್ಕೊಂಡು ನಾವು ಅದು ಒಳಗಡೆ ಇರೋ ನೀರು ಎಕ್ಸೆಸ್ ಆಗಿರೋ ನೀರನ್ನೆಲ್ಲ ಆಚೆ ತಳ್ಳಬೇಕು. ಇಲ್ಲಾಂದರೆ ಫ್ರಂಟಲ್ಲಿ ನೋಡಿದಾಗ ಒಂದು ಸ್ವಲ್ಪ ಬಬಲ್ಸ್ ಥರ ಕಾಣಿಸುತ್ತೆ ನಿಮಗೆ. ಹಾಗಾಗಿ ಇದನ್ನೆಲ್ಲ ನೋಡಿಕೊಂಡು ಆ ಎಕ್ಸೆಸ್ ಆಗಿರೋ ನೀರೆಲ್ಲ ಸ್ವಲ್ಪ ಆಚೆ ಮಾಡಬೇಕು. ಫೈನಲಿ ಟ್ಯಾಂಕ್ ಹಿಂಗಿದೆ 2 ಕಡೆ ಸ್ಟಿಕ್ಕರ್ ಅಂಟಾದಮೇಲೆ. ಸೊ ಇವಾಗ ನಾವು ಟ್ಯಾಂಕ್ನ ಕೆಳಗಡೆ ಇಟ್ಬಿಟ್ಟು ಸ್ವಲ್ಪ ಲೀಕ್ ಟೆಸ್ಟ್ ಮಾಡೋಣ ಅಂತ ನಾವು ನೀರನ್ನ ಫಿಲ್ ಮಾಡಿದ್ವಿ. ಆವಾಗ 80% ಫಿಲ್ ಆದಮೇಲೆ ಟೋಟಲಾಗಿ ಲೀಕ್ ಆಗಿಬಿಡ್ತು. ಒಂದು ಕಡೆಯಿಂದ ಸಿಲಿಕಾನ್ ಬಂದುಬಿಡ್ತು. ಇದೆಲ್ಲ ನಮ್ಮ ಹಾವಿನಲ್ಲಿ ನಡೆಯುತ್ತೆ, ಬಟ್ ನಮ್ಮ ಆಫೀಸ್ ಫುಲ್ ನೀರಾಗಿ ಫ್ಲಡ್ ಆಗಿಬಿಡ್ತು. ಸೊ ಏನಾಯ್ತು ಅಂದರೆ, ಅದು ಕಾರ್ನರಲ್ಲಿ ಆ ಗ್ಲಾಸ್ ಸಿಲಿಕಾನ್ ಸ್ವಲ್ಪ ಪ್ರೆಷರ್ ತಡ್ಕೊಳ್ಳಿಲ್ಲ ನೀರನ್ನ. ನೋಡ್ತಿರಲ್ಲ ಸ್ಕ್ರೀನಲ್ಲಿ, ಅದು ಓಪನ್ ಆಗಿಬಿಟ್ಟಿತ್ತು. ಫೈನಲಿ ಎಲ್ಲ ಗ್ಲಾಸೆಲ್ಲ ಬಿಚ್ಚಿ ತಿರ್ಗಾ ಎಲ್ಲ ರೀಸಿಲಿಕಾನ್ ಮಾಡಿ ತಿರ್ಗಾ ಡೋರ್ ಹತ್ರನೇ ಇಟ್ವಿ ನೀರು ಟೆಸ್ಟ್ ಮಾಡೋಕ್ಕೆ. ಯಾಕಂದರೆ ತಿರ್ಗಾ ಲೀಕ್ ಆಯ್ತು ಅಂದರೆ ನೀರು ಹಂಗೆ ಆಚೆ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಡೋರ್ ಹತ್ರನೇ ಇಟ್ಬಿಟ್ಟು ಇದು ಮಾಡೋಣ ಅಂತ ಮಾಡಿದ್ವಿ. ಲೀಕ್ ಟೆಸ್ಟ್ ಎಲ್ಲ ಮಾಡಿದ್ವಿ. ಒಂದು 4-5 ದಿವಸ ಇಟ್ಟಾದಮೇಲೆ ಟೇಬಲ್ ಮೇಲೆ ಇಟ್ವಿ. ಫೈನಲಿ ಫ್ರೆಶ್ಶು ನೀರು ಫಿಲ್ ಮಾಡಿ, ಸೊ ಫ್ರೆಶ್ ನೀರು ಫಿಲ್ ಮಾಡಾದಮೇಲೆ ನಾವು ಅಲ್ಲಿ ನೆಕ್ಸ್ಟು ಫಿಲ್ಟ್ರೇಷನ್ ಕೆಲಸ ಇತ್ತು. ಸೊ ಫಸ್ಟ್ ಬೇಸಿಕ್ ಸ್ಪಾಂಜ್ ಫಿಲ್ಟ್ರು. ಇನ್ನೊಂದು ನಾವು ಯೂಸ್ ಮಾಡಿರೋ ಇದೊಂದು ಸ್ಪ್ಲಿಟ್ಟರ್ ಇದೆ. ಆ್ಯಕ್ಚುಲಿ ನಾನು ಅಮೆಝಾನಿಂದ ತೊಗೊಂಡೆ. ಸೊ ಒಂದೇ ಒಂದು ಏರ್ ಪಂಪ್ ಇದ್ದರೆ ನಮಗೆ ಒಂದೇ ಕನೆಕ್ಷನಲ್ಲಿ 2-3 ನಾವು ಸ್ಪ್ಲಿಟ್ ಮಾಡ್ಬೋದು. ಅದನ್ನಲ್ಲೇ ವ್ಯಾಲ್ವ್ ಎಲ್ಲ ಬರುತ್ತೆ. ಹಾಗಾಗಿ ಅದನ್ನು ನಾನು ತೊಗೊಂಡೆ. ಬೇಸಿಕಾಗಿ ಲೈಟೇ ಯೂಸ್ ಮಾಡಿರೋದು, ADS ಲೈಟ್ ಇದು. ಇವಾಗ ಬೇರೆ ಬೇರೆ ಬ್ರ್ಯಾಂಡಲ್ಲಿ ಇದೇ ಟೈಪ್ ಲೈಟ್ ಬರುತ್ತೆ, ವೈಟ್ ಕಲರ್ ಲೈಟು ಚೆನ್ನಾಗಿದೆ. ಇದು ಕೇಬಲಲ್ಲೇ ಒಂದು ಸ್ವಿಚ್ಚು ಬರುತ್ತೆ. ಸೊ ಇದು ನಾನು ಅಮೆಝಾನಲ್ಲೇ ತೊಗೊಂಡಿದ್ದು. ಸೊ ನಾನು ಅಮೆಝಾನ್ ಲಿಂಕು ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ.
ಒಳ್ಳೆ ಬ್ಲೂ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಿಂಗಲ್ ಲೈಟಲ್ಲಿ ನೋಡಿ ಎಷ್ಟು ಬ್ರೈಟ್ ಆಗಿದೆ. ಸೊ ಅದೇ ವೈಟ್ ಕಲರ್ ಲೈಟ್ ಇದು ನಾವು ಯೂಸ್ ಮಾಡಿದ್ದು. ಒಂದು ಟ್ಯಾಂಕ್, ಯಾವುದೇ ಟ್ಯಾಂಕ್ ಇರಲಿ, ಒಂದು ಥರ್ಮಾಮೀಟ್ರ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅದನ್ನಲ್ಲೇ ನಮಗೆ ಟ್ಯಾಂಕ್ದು ಟೆಂಪ್ರೇಚರ್ ಗೊತ್ತಾಗೋದು. ಸುಮ್ಮನೆ ಹೀಟ್ರ್ ಇಟ್ಬಿಟ್ಟು ಯೂಸ್ ಇಲ್ಲ. ಸೊ ಫೈನಲಾಗಿ ಕನೆಕ್ಷನ್ಸು ಸ್ಟಾರ್ಟ್ ಮಾಡಿದ್ವಿ. ಸೊ ಮೇನ್ ಪಂಪಿಂದ ಬರೋ ಕನೆಕ್ಷನ್ ಒಂದು ಕಡೆ ಬರುತ್ತೆ. ಆಮೇಲೆ ಇದರಲ್ಲಿ ಆ ಸ್ಪ್ಲಿಟ್ರಿಂದ 2 ಕನೆಕ್ಷನ್ ಸಪ್ರೇಟಾಗಿ ತೊಗೊಂಡ್ವಿ. ಒಂದು ಏರ್ ಸ್ಟೋನ್ಗೆ, ಇನ್ನೊಂದು ಬಂದ್ಬಿಟ್ಟು ನಾವು ನಮ್ಮದು ಸ್ಪಾಂಜ್ ಫಿಲ್ಟ್ರಿಗಾಗಿ ಸಪ್ರೇಟಾಗಿ ತೊಗೊಂಡ್ವಿ. ಕನೆಕ್ಷನ್ ಮಾಡಿ ಅಲ್ಲಿ ಕಾರ್ನರಲ್ಲಿ ಇಟ್ಬಿಟ್ಟು ಇನ್ನೊಂದು ಎಂಡ್ ಬಂದುಬಿಟ್ಟು ನಮ್ಮ ಸ್ಪಾಂಜ್ ಫಿಲ್ಟ್ರಲ್ಲಿ ಹಾಕಿ ಸ್ಪಾಂಜ್ ಫಿಲ್ಟ್ರನ್ನ ನಮ್ಮ ಟ್ಯಾಂಕ್ ಒಳಗಡೆ ಹಾಕಿದ್ವಿ. ಸೊ ಈ ವ್ಯಾಲ್ವ್ ಇರೋದ್ರಿಂದ ನಮಗೆ ಪ್ರೆಷರ್ನ ನಾವು ರೆಗ್ಯುಲೇಟ್ ಮಾಡ್ಬೋದು ಆ ವ್ಯಾಲ್ವಿಂದಾನೆ. ಸೊ ತುಂಬ ಒಂದು ಒಳ್ಳೆಯ ಪ್ರಾಡಕ್ಟ್ ಅದು. ನೆಕ್ಸ್ಟು ಟಾಪಲ್ಲಿ ಫ್ರಂಟ್ ಗ್ಲಾಸ್ ಮೇಲೆ ಒಂದು ಬ್ಲ್ಯಾಕ್ ಕಲರ್ ಸ್ಟ್ರಿಪ್ ಹಾಕಿದ್ವಿ. ಸುಮ್ಮನೆ ಒಂದು ಲುಕ್ಗೆ ಒಂದು ಫ್ರೇಮ್ ಥರ ಬಾರ್ಡರ್ ಇರೋ ಥರ ಕಾಣಿಸುತ್ತೆ, 1 ಇಂಚ್ದು. ಸುಮ್ಮನೆ ನಾರ್ಮಲ್ ಸ್ಟಿಕ್ಕರ್ ಇದು. ಫಸ್ಟಾಗಿ ನಾವು ನಮ್ಮದು ಟ್ಯಾಂಕಲ್ಲಿ ಆ್ಯಡ್ ಮಾಡಿದ್ದು ನನ್ನ ಮನೇಲಿ ಇದ್ದಿದ್ದು ಆಲ್ಬಿನೋ ಪ್ಲೆಕ್ಕೋಸ್ ಬಂದುಬಿಟ್ಟು ಒಂದು ಒಳ್ಳೆ ಟ್ಯಾಂಕ್ ಕ್ಲೀನಿಂಗ್ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ದೊಡ್ಡ ಟ್ಯಾಂಕ್ಗಳಲ್ಲಿ ನಮ್ಮದು ಗ್ಲಾಸ್ ಕ್ಲೀನಿಂಗ್ ಅಂದರೆ ಸ್ವಲ್ಪ ಕಷ್ಟ. ಯಾಕಂದರೆ ಯಾವಾಗಲೂ ರೂಫ್ ತೆಗ್ದು ಮಾಡೋಕ್ಕಾಗಲ್ಲ, ಯಾಕಂದರೆ ಮೀನುಗಳು ಜಂಪ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಆಲ್ಬಿನೋ ಪ್ಲೆಕ್ಕೋಸ್ ಇದ್ದರೆ ಅವ್ರು ಒಳ್ಳೆ ನಮಗೊಂದು ಹೆಲ್ಪ್ ಆ್ಯಕ್ಚುಲಿ ಟ್ಯಾಂಕ್ ಮೇಂಟೆನೆನ್ಸ್ ಮಾಡೋಕ್ಕೆ. ಸೊ ಅವಳನ್ನ ಫಸ್ಟ್ ಹಾಕಿದ್ವಿ. ಆಮೇಲೆ ನಾವು ಟ್ಯಾಂಕ್ನ ಸೈಕ್ಲಿಂಗ್ಗೆ ಬಿಟ್ವಿ. ಸೈಕ್ಲಿಂಗ್ ಮೇನಾಗಿ ಸ್ಟೆಬಿಲಿಟಿ ಎಲ್ಲ ಹಾಕಿ ನಮ್ಮ ಟ್ಯಾಂಕ್ ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ನೆಕ್ಸ್ಟು ನಾವೇನೋ ಮಾತಾಡ್ತೀವಿ ಅಂದರೆ ನಮ್ಮದು ಫಿಲ್ಟ್ರೇಷನ್ ಬಗ್ಗೆ. ಸೊ ಈ ಟ್ಯಾಂಕಲ್ಲಿ ನಾವು ಯೂಸ್ ಮಾಡಿರೋದು ಒಂದು ಸ್ಪಾಂಜ್ ಫಿಲ್ಟರು, ಇನ್ನೊಂದು ಬಂದುಬಿಟ್ಟು ನಾನು ಯೂಸ್ ಮಾಡಿರೋದು ಈ ಸನ್ಸನ್ದು 702 ಅಂತ ಫಿಲ್ಟರು. ಸೊ ಇದು ಬಂದ್ಬಿಟ್ಟು ಒಂದು ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರ್. ಇದರಲ್ಲಿ 2 ಔಟ್ಪುಟ್ ಬರುತ್ತೆ, ಒಳ್ಳೆ ಪ್ರೆಷರ್ ಬರುತ್ತೆ ಈ ಫಿಲ್ಟ್ರಿಂದ. ಇದು ಬ್ಯಾಕ್ ಸೈಡಲ್ಲಿ ಜಾಗನೂ ಇದೆ, ನಾವು ಮೀಡಿಯಾನು ಆಮೇಲೆ ಇದೆಲ್ಲ ಹಾಕ್ಬೋದು ಸ್ಪಾಂಜು. ಇದು ನಾವು ಯೂಸ್ ಮಾಡಿರೋ ಏರ್ ಪಂಪ್ ಬಂದುಬಿಟ್ಟು ಸನ್ಸನ್ದು CT201 ಅಂತ ಒಂದು ಏರ್ ಪಂಪ್. ಇದು ಮೇನ್ ಹೈಲೈಟ್ ಏನಂದರೆ ತುಂಬ ಸೈಲೆಂಟು, ಬಟ್ ಒಂದೇ ಔಟ್ಪುಟ್ ಬರೋದು. ಅದಕ್ಕೆ ನಾವು ಮುಂಚೆ ಸ್ಪ್ಲಿಟ್ರನ್ನ ಯೂಸ್ ಮಾಡಿದ್ವಿ. ಬಟ್ ಮೇನ್ ಹೈಲೈಟ್ ಇದೆ, ಒಳ್ಳೆ ಪವರ್ ಬರುತ್ತೆ, ಬಟ್ ತುಂಬ ಸೈಲೆಂಟ್. ಸೊ ಒಂಥರ ಮನೆಯಲ್ಲೆಲ್ಲ ಇಡೋಕ್ಕೆ ತುಂಬ ಒಳ್ಳೆ. ಜನರಲಿ ಏರ್ ಪಂಪ್ಸ್ ತುಂಬ ಸೌಂಡ್ ಮಾಡುತ್ತೆ, ಬಟ್ ಇದು ಒಳ್ಳೆ ಇದು ಮಾಡುತ್ತೆ. ನೆಕ್ಸ್ಟು ನೀವು ನೋಡಿದರೆ ಇದನ್ನು ನಾವು ಸ್ಪಾಂಜ್ ಫಿಲ್ಟರ್ ಕನೆಕ್ಟ್ ಮಾಡಿದ್ವಿ. ನೆಕ್ಸ್ಟು ನಾವು ಮುಂಚೆ ತೋರಿಸಿದ್ರೆ ಲೈಟನ್ನು ಸ್ವಲ್ಪ ಹೈಟಿಗೆ ನಾವು ಒಂದು ಗ್ಲಾಸ್ ಪೀಸ್ ಇಟ್ಬಿಟ್ಟು ಸ್ವಲ್ಪ ಹೈಟ್ ಮಾಡಿದ್ವಿ. ಸೊ ಇನ್ನೂ ಸ್ವಲ್ಪ ಬೆಟರಾಗಿ ಲೈಟ್ ಕಾಣಿಸುತ್ತೆ ಅಂತ ಇನ್ನೊಂದು ಸ್ವಲ್ಪ ಹೈಟ್ ಒಂದು ಗ್ಲಾಸ್ ಪೀಸ್ ಇಟ್ಬಿಟ್ಟು ಆ ಲೈಟ್ನ ಸೇಮ್ ಫಿಕ್ಸ್ ಮಾಡಿದ್ವಿ. ರೂಫ್ ನಾವು ಈ ಟ್ಯಾಂಕ್ಗೆ ಗ್ಲಾಸಲ್ಲೇ ಕಟ್ ಮಾಡಿದ್ವಿ. ಯಾಕೆಂದರೆ 5 mm ಥಿಕ್ನೆಸ್ ಗ್ಲಾಸಲ್ಲಿ ಪಾಲಿಷ್ ಮಾಡಿಬಿಟ್ಟು ರೂಫ್ ಕರೆಕ್ಟ್ ಸೈಜ್ ಕಟ್ ಮಾಡಿ. ಯಾಕೆಂದರೆ ಸ್ವಲ್ಪ ವೆಯ್ಟ್ ಇರಬೇಕು. ಫ್ಲವರ್ ಹಾರ್ನ್ಸ್ ಎಲ್ಲ ಸ್ವಲ್ಪ ಜಂಪ್ ಮಾಡುತ್ತೆ ಫಿಶ್ಶು. ಹಾಗಾಗಿ ಅಕ್ರಿಲಿಕಲ್ಲಿ ನಾವು ಮಾಡಿದರೆ ರೂಫು ಸೆಟ್ ಆಗೋಲ್ಲ. ಸೊ ಅದಕ್ಕೆ ನಾವು ಗ್ಲಾಸಲ್ಲೇ ಕಟ್ ಮಾಡಿ ಸೆಟ್ ಮಾಡಿದ್ವಿ 2 ಪೀಸು. ಸೊ ಓವರಾಲ್ ಫೈನಲಿ ದಿಸ್ ಇಸ್ ನಮ್ಮದು ಟ್ಯಾಂಕ್ ಸೆಟಪ್. ಒಳ್ಳೆ ಪ್ರೆಷರ್ ಇದೆ ಫಿಲ್ಟ್ರಿಂದ. ಸೊ ಒಂದು ಒಳ್ಳೆ ಕ್ವಾಲಿಟಿ ಸನ್ಸನ್ದು ಫಿಲ್ಟ್ರು 702 ಆ್ಯಂಡ್ ಸ್ಪಾಂಜ್ ಫಿಲ್ಟರ್. ಸೊ ಈ ಒಂದು ಟ್ಯಾಂಕ್ ಸೈಜ್ಗೆ ಇದು 2 ಫಿಲ್ಟ್ರೇಷನ್ ಮೋರ್ ದೆನ್, ಪ್ಲಸ್ ಇದು ಬೇರ್ ಬಾಟಮ್ ಟ್ಯಾಂಕ್ ಅಲ್ವಾ. ಸೊ ಓವರಾಲ್ ಒಂದು 15-20 ದಿವಸ ಹಿಂಗೆ ಸೈಕಲ್ ಮಾಡಾದಮೇಲೆ ನಮ್ಮ ಫ್ಲವರ್ ಹಾರ್ನ್ನ ನಾವು ತರಬೇಕು ಇನ್ನು. ಸೊ ಸೈಕ್ಲಿಂಗ್ ಓಡ್ತಾಯಿದ್ದೀವಿ ಇವಾಗ. ಫೈನಲಿ ನಮ್ಮ ಫ್ಲವರ್ ಹಾರ್ನ್ನ ನಮ್ಮ ಮನೆಯಿಂದ ತೊಗೊಂಡು ಬಂದೆ. ಮುಂಚೆ ಒಂದು ಚಿಕ್ಕ ಟ್ಯಾಂಕಲ್ಲಿದ್ದ ಇವನು, ಅದಕ್ಕೆ ಇವಾಗ ತುಂಬ ಒಳ್ಳೆ ಜಾಗ ಸಿಕ್ತು ಅವನಿಗೆ ಎಂಜಾಯ್ ಮಾಡೋಕ್ಕೆ. 18 ಇಂಚ್ ಡೆಪ್ತ್ ಇರೋದ್ರಿಂದ ಅವನಿಗೆ ಸುತ್ತಾಡೋಕ್ಕೆ ಒಳ್ಳೆ ಜಾಗ ಸಿಕ್ಕಿದೆ. ಸೊ ಎಂಡ್ ಆಫ್ ದ ಡೇ ನಾನು ಮುಂಚೆ ಹೇಳಿರೋ ಥರನೇ ಫ್ಲವರ್ ಹಾರ್ನ್ಸ್ ಬಂದುಬಿಟ್ಟು ಒಂದು ಮಾನ್ಸ್ಟರ್ ಫಿಶ್ ಹೇಳ್ಬೋದು. ಮಾನ್ಸ್ಟರ್ ಫಿಶ್ ಕ್ಯಾಟಗರಿನಲ್ಲೇ ಬರ್ತಾರೆ ಅವರು. ಸೊ ಅದಕ್ಕೆ ಆ ಫಿಶ್ಗೆ ಇರೋ ಜಾಗ ಎಲ್ಲ ನಾವು ಕೊಡಬೇಕು. ಅದೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ನೀವು ಈ ಫಿಶ್ನ ತಗೊಳ್ಳಿ. ಸೊ ಮುಂಚೆ ಹೇಳಿರೋ ಥರ ಒಳ್ಳೆ ಜಾಗ ಕೊಟ್ಟರೆ ಫಿಶ್ಶು ಹ್ಯಾಪಿಯಾಗಿರುತ್ತೆ. ಅದು ಕಲರು ಸೈಜು ಎಲ್ಲ ಪರ್ಫೆಕ್ಟಾಗಿರುತ್ತೆ. ಸೊ ಇದೇ ನಮ್ಮದು ಫೈನಲ್ ಆಗಿರೋ ಟ್ಯಾಂಕ್ ಸೆಟಪ್ ಫ್ಲವರ್ ಹಾರ್ನ್ದು.
ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ನಿಮ್ಮ ಕಮೆಂಟು ತುಂಬ ಇಂಪಾರ್ಟೆಂಟ್. ನಮ್ಮದು ಚಾನಲ್ ಹೊಸದು, ಡೆಫಿನೆಟಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಕಮೆಂಟ್ಸ್ ತುಂಬ ಇಂಪಾರ್ಟೆಂಟ್, ಯಾಕಂದರೆ ನಿಮ್ಮದು ಏನಾದರೂ ಸಜೆಷನ್ಸು, ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ ಅದ್ರ ಬಗ್ಗೆ ಏನಾದರೂ ಕಮೆಂಟ್ಸ್ ಇದ್ದರೆ ಸ್ವಲ್ಪ ಹೇಳಿದರೆ ನಮಗೂ ಸ್ವಲ್ಪ ಎನ್ಕರೇಜ್ಮೆಂಟ್ ಬರುತ್ತೆ. ಪ್ಲಸ್ ನಮ್ಮದು ವೆಬ್ಸೈಟ್ frapparaquat.com, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಡೆಫಿನೆಟಾಗಿ ನೋಡಿ, ವಿಸಿಟ್ ಮಾಡಿ. ತುಂಬ ಐಟಮ್ಸ್ ಇದೆ. ನಿಮ್ಗೆ ಇಷ್ಟ ಇದ್ದರೆ ಏನಾದರೂ ತೊಗೋಬೇಕಂತ ತೊಗೋಬೋದು. ಇನ್ನೊಂದು ವಿಷಯ ಏನಂದರೆ, ನಾವು ಮಲಯಾಳಂ, ತಮಿಳ್, ಹಿಂದಿ, ಇಂಗ್ಲೀಷ್ ಈ 4 ಲ್ಯಾಂಗ್ವೇಜಸಲ್ಲೂ ವೀಡಿಯೋಸ್ ಮಾಡ್ತೀವಿ. ಸೊ ಚಾನಲ್ ಲಿಂಕ್ಸ್ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿದೆ. ಡೆಫಿನೆಟಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ವೀಡಿಯೋ ಬರೋವರೆಗೂ ಬಾಯ್.